ಸ್ನೇಹಿತರೆ, ಈಗ ರಾಮಕುಂಡ ಹತ್ರ ಇದ್ದೀನಿ. ರಾಮಾಯಣದ ಕಾಲದಲ್ಲಿ ರಾಮ ಇಲ್ಲಿ ಸ್ನಾನ ಮಾಡಿದ್ರು ಅನ್ನೋ ಇತಿಹಾಸ ಇದೆ. ಪ್ರಯಾಗ್ರಾಜಲ್ಲಿ ಅರ್ಧ ಕುಂಭಮೇಳ ಮತ್ತೆ ಮಹಾಕುಂಭಮೇಳ ನಡೆದಂಗೆ ನಾಸಿಕಲ್ಲೂ ಅರ್ಧ ಕುಂಭಮೇಳ ಮತ್ತೆ ಮಹಾಕುಂಭಮೇಳ ನಡೆಯುತ್ತೆ. ಈಗ ನೀವೇನು ನೋಡ್ತಿದ್ದೀರ, ಈ ಜಾಗದಲ್ಲೇ ಮಹಾಕುಂಭಮೇಳ ಎಲ್ಲ ನಡೆಯೋದು. ಇಲ್ಲೆಲ್ಲ ಆ ಟೈಮಲ್ಲಿ ಲಕ್ಷಾಂತರ ಜನ ಸೇರಿರ್ತಾರೆ. ನೋಡಿ ಎಂಟ್ರಿ ಹೇಗಿದೆ ಅಂತ. ನಾನು ಸ್ವಲ್ಪ ಸಣ್ಣ ಇರೋದ್ರಿಂದ ಹೇಗೆ ಬೇಕಾದ್ರೂ ತೋರಿಸ್ಕೊಬೋದು. ಸ್ವಲ್ಪ ಬಾಡಿ ವೇಟ್ ಇರೋರು ಅಂದರೆ ದಪ್ಪ ಇರೋರು ಇಲ್ಲಿ ಹೋಗೋದಕ್ಕೆ ಕಷ್ಟ ಆಗುತ್ತೆ. ನೋಡಿ ಎಷ್ಟು ಹಿಂಸೆ ಇದು ಹೋಗೋದು ಅಂತ. ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಿದ್ದೀರಾ HN ಕನ್ನಡ ಲಾಗ್ಸ್. ಸ್ನೇಹಿತರೆ, ನಾನೀಗ ನಾಸಿಕ್ಕಿಂದ 2 ಕಿಲೋಮೀಟರ್ ದೂರದಲ್ಲಿರೋ ಪಂಚವಟಿ ಅನ್ನೋ ಜಾಗದಲ್ಲಿದ್ದೀನಿ. ಪಂಚವಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಪಂಚವಟಿಗೆ ಬರೋಕ್ಕೆ ನಾಸಿಕ್ಕಿಂದ ನಿಮಗೆ ಬಸ್ ಸಿಗುತ್ತೆ ಮತ್ತು ಶೇರಿಂಗ್ ಆಟೋ ಸಿಗುತ್ತೆ. ಎಲ್ಲರಲ್ಲೂ ಅಷ್ಟೇ 20 ರೂಪೀಸೇ ಚಾರ್ಜ್ ಮಾಡ್ತಾರೆ. ನಾನು ಆಟೋದಲ್ಲಿ ಬಂದೆ. ಹೇಳಬೇಕು ಅಂದರೆ ಪಂಚವಟಿಗೆ ಬಂದಿರೋದು ಇದು 2ನೇ ಸಲ. 6 ಇಯರ್ಸ್ ಬೇಕು ಅಂದರೆ ಕೋವಿಡ್ ಟೈಮ್ನಲ್ಲಿ ಶಿರ್ಡಿಗೆ ಬಂದು ಶಿರ್ಡಿಯಿಂದ ಪಂಚವಟಿಗೆ ಬಂದಿದ್ದೆ. ಆಗೆಲ್ಲ ಲಾಗ್ ಮಾಡ್ತಾ ಇರಲಿಲ್ಲ. ಈಗ ಲಾಗ್ ಮಾಡಬೇಕು ಅಂತಲೇ ಪಂಚವಟಿಗೆ ಬಂದಿದ್ದೀನಿ. ಬನ್ನಿ ಈಗ ಪಂಚವಟಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗೋಣ. ಹೇಳಬೇಕು ಅಂದರೆ ಪಂಚವಟಿ ತುಂಬಾ ಇತಿಹಾಸ ಹೊಂದಿರೋ ಹಿಸ್ಟಾರಿಕಲ್ ಪ್ಲೇಸು. ಈ ಪಂಚವಟಿಗೂ ಮತ್ತು ರಾಮಾಯಣಕ್ಕೂ ಲಿಂಕ್ ಇದೆ ಅಂತಲೇ ಹೇಳ್ಬೋದು. ಲಕ್ಷ್ಮಣ ಶೂರ್ಪನಖಿ ಮೂಗ್ನ ಕತ್ತರಿಸಿದ ಜಾಗ ಈ ಪಂಚವಟಿ. ಬನ್ನಿ ಆ ಪ್ಲೇಸಸ್ಗಳನ್ನ ಒಂದೊಂದಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಈಗ ರಾಮಕುಂಡ ಹತ್ರ ಇದ್ದೀನಿ. ರಾಮಾಯಣದ ಕಾಲದಲ್ಲಿ ರಾಮ ಇಲ್ಲಿ ಸ್ನಾನ ಮಾಡಿದ್ರು ಅನ್ನೋ ಇತಿಹಾಸ ಇದೆ. ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ನಾಸಿಕಲ್ಲೂ ತ್ರಿವೇಣಿ ಸಂಗಮ ಇದೆ. ಅರುಣ, ವರುಣ ಮತ್ತು ಗೋದಾವರಿ ನದಿಗಳು ಮೀಟ್ ಮಾಡೋ ಜಾಗನ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಪ್ರಯಾಗ್ರಾಜಲ್ಲಿ ಅರ್ಧ ಕುಂಭಮೇಳ ಮತ್ತು ಮಹಾಕುಂಭಮೇಳ ನಡೆದಂಗೆ ನಾಸಿಕಲ್ಲೂ ಅರ್ಧ ಕುಂಭಮೇಳ ಮತ್ತು ಮಹಾಕುಂಭಮೇಳ ನಡೆಯುತ್ತೆ. ಈಗ ನೀವೇನು ನೋಡ್ತಿದ್ದೀರ, ಈ ಜಾಗದಲ್ಲೇ ಮಹಾಕುಂಭಮೇಳ ಎಲ್ಲ ನಡೆಯೋದು. ಇಲ್ಲೆಲ್ಲ ಆ ಟೈಮಲ್ಲಿ ಲಕ್ಷಾಂತರ ಜನ ಸೇರಿರ್ತಾರೆ. ಸ್ನೇಹಿತರೆ, ನಾನೀಗ ಸೀತೆ ಗುಪ್ಪದ ಹತ್ರ ಇದ್ದೀನಿ. ಈ ಜಾಗನ ಸೀತೆ ವನವಾಸದ ಸಮಯದಲ್ಲಿ ವಾಸಿಸುತ್ತಿದ್ದ ಸ್ಥಳ ಅಂತಲೇ ಹೇಳ್ತಾರೆ. ಮತ್ತು ಈ ಗುಹೆಯಲ್ಲೇ ಸೀತೆ ಶಿವಲಿಂಗನ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಿದ್ರು ಅಂತಲೇ ಹೇಳ್ತಾರೆ. ಜೊತೆಗೆ ರಾವಣ ಸೀತೆಯನ್ನು ಅಪಹರಿಸಿದ್ದು ಇದೇ ಸ್ಥಳದಿಂದ ಅಂತಲೂ ನಂಬಿದ್ದಾರೆ. ಬನ್ನಿ ಅದನ್ನು ದರ್ಶನ ಮಾಡ್ಕೊಂಡು ಬರೋಣ. ನೋಡಿ, ಹೆಚ್ಚು ಕಡಿಮೆ 4-5 ಲ್ಯಾಂಗ್ವೇಜಲ್ಲಿ ಬೋರ್ಡ್ ಹಾಕಿದ್ದಾರೆ, ಮೊಬೈಲ್ ಕ್ಯಾಮ್ರಾ ಆಫ್ ಮಾಡಿ ಅಂತ. ನೋಡಿ, ಇದೇ ನೋಡಿ ಎಂಟ್ರಿ. ಹೇಗಿದೆ ಗುಹೆ ಗುರು. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಎಂಟ್ರಿ ಹೇಗಿದೆ ಅಂತ. ನಾನು ಸ್ವಲ್ಪ ಸಣ್ಣ ಇರೋದ್ರಿಂದ ಹೇಗೆ ಬೇಕಾದ್ರೂ ತೋರಿಸ್ಕೊಬೋದು. ಸ್ವಲ್ಪ ಬಾಡಿ ವೇಟ್ ಇರೋರು ಅಂದರೆ ದಪ್ಪ ಇರೋರು ಇಲ್ಲಿ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬೋಣ.
ಅಷ್ಟೇ ಇದಾಗೋದು ಅಂತ. ಈ ಸ್ಥಳಕ್ಕೆ ಪಂಚವಟಿ ಅಂತ ಏನಕ್ಕೆ ಹೆಸರು ಬಂತು ಅಂತ ಹೇಳೋದೇ ಆದ್ರೆ ರಾಮಾಯಣದ ಕಾಲದಿಂದಲೂ ಇಲ್ಲಿ 5 ಮರಗಳಿದಾವೆ. ಪಾಂಚ್ ಅಂದ್ರೆ 5 ಅಂತ, ವಟ ಅಂದ್ರೆ ಮರ ಅಂತ, ಅದನ್ನೇ ಪಂಚವಟಿ ಅಂತ ಆಗಿದೆ. ಆ 5 ಆಲದ ಮರನ ತೋರಿಸ್ತೀನಿ ನೋಡಿ. ಈ 5 ಆಲದ ಮರ ಪುರಾತನ ಕಾಲದಿಂದಲೂ ಇಲ್ಲಿ ಇರೋದ್ರಿಂದನೇ ಈ ಕ್ಷೇತ್ರಕ್ಕೆ ಪಂಚವಟಿ ಅಂತ ಹೆಸರು ಬಂದಿದೆ. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಮೊದಲನೇ ಮರ 1 ಅಂತ ಹಾಕಿದ್ದಾರೆ. ಎರಡನೇದು ಇಲ್ಲೇ ಎಲ್ಲೋ ಪಕ್ಕ ಇದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಇದು 2ನೇ ಮರ. 3ನೇ ಮರ ನೋಡಿ ಸ್ವಲ್ಪ ದೂರದಲ್ಲಿ ಅಲ್ಲೇ ಪಕ್ಕ ಇದೆ, ಇಲ್ಲಿ ಝೂಮ್ ಹಾಕ್ತೀನಿ ನೋಡಿ. ಇದೇ 3ನೇ ಮರ. 4ನೇ ಮರ ಎಲ್ಲಿದೆ? ಇಲ್ಲಿದೆ ನೋಡಿ, ಇದು 4ನೇ ಮರ. 5ನೇ ಮರ ಇದು ಹಿಂದೆ ಇದೆ, ಬನ್ನಿ ತೋರಿಸ್ತೀನಿ. ಇದೆ ನೋಡಿ 5ನೇ ಮರ. ಸ್ನೇಹಿತರೆ, ಸೀತಾಗುಪ್ಪದ ಎದುರುಗಡೆನೆ ಒಂದು ಎಕ್ಸಿಬಿಷನ್ ಇದೆ. ಅಂದರೆ ಸೀತಾ ಅಪಹರಣ ಆಗುತ್ತಲ್ಲ, ಅದನ್ನ ಒಂದು ಗೊಂಬೆ ರೀತಿ ಎಲ್ಲ ಮಾಡಿ ನಿಲ್ಲಿಸಿದ್ದಾರೆ. ಅದು ಎಂಟ್ರಿ ಫೀಸ್ ಬಂದು 1 ರೂಪಾಯಿ ಇದೆ. ಬನ್ನಿ ಹೊರಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಸೀತಾಗುಪ್ಪದಿಂದ ಒಂದು 50 ಮೀಟರ್ ದೂರದಲ್ಲಿ ಕಲಾರಾಮ್ ಟೆಂಪಲ್ ಅಂತ ಈ ದೇವಸ್ಥಾನ ಇದೆ. ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ಸ್ನೇಹಿತರೆ, ಇದೇ ನೋಡಿ ಕಾಲರಾಮ ಮಂದಿರ. ಇದು ಕಪ್ಪು ಬಣ್ಣದ ರಾಮನ ವಿಗ್ರಹಕ್ಕಾಗಿ ಪ್ರಸಿದ್ಧಿ ಪಡೆದಿದೆ. ಹಾಗಾಗಿ ಇದಕ್ಕೆ ಕಾಲರಾಮ ಮಂದಿರ ಅಂತ ಹೇಳ್ತಾರೆ. ಒಳಗಡೆ ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ ಅಲೋ ಮಾಡಲ್ಲ. ಅಲೋ ಮಾಡಿದ್ರು ವಿಡಿಯೋ ಮಾಡೋ ಆಗಿಲ್ಲ. ಹೊರಗಡೆಯಿಂದನೇ ನಿಮಗೆ ದರ್ಶನ ಮಾಡಿಸ್ತೀನಿ. ನಾನು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ಬರ್ತೀನಿ ನೋಡಿ. ಸ್ನೇಹಿತರೆ, ನಾನೀಗ ಕಪಾಲೇಶ್ವರ ಮಂದಿರ ಹತ್ರ ಇದ್ದೀನಿ. ಇದು ತ್ರಿವೇಣಿ ಸಂಗಮದ ಪಕ್ಕನೇ ಇದೆ. ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಆಂಜನೇಯ ಸ್ವಾಮಿ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸ್ನೇಹಿತರೆ, ಇದೇ ನೋಡಿ ಕಪಾಲೇಶ್ವರ ದೇವಾಲಯದ ಎಂಟ್ರೆನ್ಸು. ಈ ದೇವಾಲಯ 600 ವರ್ಷಗಳಷ್ಟು ಹಳೆಯದಾಗಿದ್ದು 18ನೇ ಶತಮಾನದಲ್ಲಿ ಪೇಶ್ವಿ ರಾಜ ವಂಶಸ್ಥರು ಇದನ್ನ ನವೀಕರಣ ಮಾಡ್ತಾರೆ. ಈ ದೇವಾಲಯವು ಮಹಾರಾಷ್ಟ್ರದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಮತ್ತೆ ನಂದಿಯು ಶಿವನ ಎದುರು ಕುಳಿತುಕೊಳ್ಳದ ಪ್ರಪಂಚದ ಏಕೈಕ ದೇವಾಲಯ ಅಂತ ಪ್ರಸಿದ್ಧಿಯಾಗಿದೆ ಈ ದೇವಸ್ಥಾನ. ಅಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲಾ ಶಿವನ ದೇವಸ್ಥಾನದಲ್ಲೂ ಶಿವಲಿಂಗದ ಮುಂದೆ ನಂದಿ ಇದ್ದೇ ಇರ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ನೋಡಿ ನಂದಿ ಮಾತ್ರ ಇಲ್ಲ.
ಹಾಗಾಗಿ ಇದು ವಿಶ್ವ ಪ್ರಸಿದ್ಧಿ ಪಡೆದಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ ನೋಡಿ, ಹಸುಗಳಿಗೆ ಅಂತ ಈ ಥರ ಹುಲ್ ಬೆಳೆದಿದ್ದಾರೆ. ಒಂದು ಕಟ್ಟಿಗೆ ಇದು 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೋಡಿ ಅಲ್ಲಿ 2 ಹಸುಗಳಿದ್ದಾವೆ. वो भी गाय. ಪಂಚವಟಿನ ಅಕ್ಕಪಕ್ಕ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಪಂಚವಟಿಯಿಂದ ದೂರದಲ್ಲಿರೋ ಕೆಲವು ಪ್ಲೇಸಸ್ಗಳಿದ್ದಾವೆ. ಅವನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಆಟೋನ ರೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಕಾಲುವೆ ಇದೆಯಲ್ಲ, ಇದನ್ನ ಲಕ್ಷ್ಮಣ ರೇಖೆ ಅಂತ ಹೇಳ್ತಾರೆ. ಸ್ನೇಹಿತರೆ, ನಾನೀಗ ಗೋದಾವರಿ ಮತ್ತು ಕಪಿಲ ನದಿ ಸಂಗಮ ಆಗೋ ಸ್ಥಳಕ್ಕೆ ಬಂದಿದ್ದೀನಿ. ಇದು ಪಂಚವಟಿಯಿಂದ 4 ಕಿಲೋಮೀಟರ್ ಆಗುತ್ತೆ. ಈ ಸ್ಥಳದಲ್ಲಿ ಲಕ್ಷ್ಮಣ ಶೂರ್ಪನಖಿಯ ಮೂಗನ್ನು ಕತ್ತರಿಸಿದ್ರು ಅಂತ ಹೇಳ್ತಾರೆ. ಅದು ಟೆಂಪಲ್ ಮುಂದೆ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಈಗ ಸಂಗಮ ಸ್ಥಳನ ತೋರಿಸ್ತೀನಿ. ಇದೇ ಜಾಗದಲ್ಲೇ ಲಕ್ಷ್ಮಣ ಶೂರ್ಪನಖಿ ಮೂಗ್ನ ಕಟ್ ಮಾಡಿದ್ದು. ಹಾಗಾಗಿ ಈ ಸ್ಥಳಕ್ಕೆ ನಾಸಿಕ್ ಅನ್ನೋ ಹೆಸರು ಬಂತು ಅನ್ನೋದು ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ನಾನು 6 ವರ್ಷದ ಹಿಂದೆ ಇಲ್ಲಿ ಬಂದಿದ್ದಾಗ ಶ್ರೀರಾಮ ಸ್ಟ್ಯಾಚ್ಯೂನ ಇನ್ನೂ ಬಿಲ್ಡ್ ಮಾಡಿರಲಿಲ್ಲ. ನೋಡಿ ಈಗ ಸ್ಟ್ಯಾಚ್ಯೂನ ಬಿಲ್ಡ್ ಮಾಡಿದ್ದಾರೆ. ನೋಡೋದಕ್ಕಂತೂ ಅದ್ಭುತವಾಗಿ ಕಾಣ್ತಿದೆ. ಜೈ ಶ್ರೀರಾಮ್.
ಗ್ಲಾಸ್ ಇತ್ತು. ಈ ಗ್ಲಾಸ್ ಹಾಕ್ಬಿಟ್ಟು ಇನ್ನು ಓಪನ್ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ಒಂದು 6 ವರ್ಷದಿಂದ ಬಂದಿದ್ದಾಗ ಅಷ್ಟೊಂದೆಲ್ಲ ಗ್ಲಾಸ್ ಕವರ್ ಮಾಡಿದ್ರು. ಆ ಫೋಟೋನ ಹಾಕ್ತೀನಿ ನೋಡ್ಕೊಳ್ಳಿ ಹಾಗೇನೆ. ಸ್ನೇಹಿತರೆ, ನಾಸಿಕಲ್ಲಿ ಕುಂಭಮೇಳ ಸ್ಟಾರ್ಟ್ ಆಗುತ್ತಲ್ಲ, ಅದು ಸ್ಟಾರ್ಟ್ ಆಗೋದು ಈ ಮಂದಿರದಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದು ಲಕ್ಷ್ಮೀನಾರಾಯಣ ಮಂದಿರ, ಇಲ್ಲಿಂದನೇ ಮೊದಲು ಕುಂಭಮೇಳ ಸ್ಟಾರ್ಟ್ ಆಗೋದು. ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. लक्ष्मी नारायण राम लक्ष्मण सीता जी द्वारकाधीश का शो हुआ, जो कि 12 साल में कुंभ की स्टार्टिंग यहाँ से होती है। यहाँ पे राम भगवान ने संतों के बीच में बैठ करके कुछ दिनों तक यहाँ पे तपस्या की, तब इस जगह का नाम निकला दंडकारण्य तपोभूमि। इसका पहले नाम था भगवती। जब सूर्यपंखा का नाक काटा गया तब इस जगह का नाम निकला नासिक क्षेत्र। 2015 में मिला था। अभी कुंभ मेला जो आने वाला है 2027 में आने वाला है। 25 में आपका प्रयागराज केंद्र हो चुका है। 28 में आपको जैन महाकालेश्वर है। 2033 में 33 में आपका हरिद्वार में। यहाँ की स्टोरी है, यहाँ पे अगस्त मुनि जी ने राम भगवान को लेके आए थे। यहाँ पे अश्विनी पूजा किया था, इसलिए यहाँ पे कुंभ का स्टार्टिंग होता है। जो अमृत पान गिरे थे 4 जगह में गिरे थे, प्रयागराज, हरिद्वार, नासिक, उज्जैन। ये 4 जो है तो कुंभ का स्थान है। यहाँ पे 2 संप्रदाय, त्रंबकेश्वर में जो है तो आपके जो है तो शिव भक्त रहते हैं और पंचवटी जो है तो राम भक्त रहते हैं। 2 जगह पे यहाँ पे नासिक क्षेत्र में 2 जगह पे कुंभ लगता है। जगह कम होने के कारण पब्लिक को डिवाइड करके बांट दिया गया। सामने भगवान का गौशाला है, ये राम लक्ष्मण, ये लक्ष्मी नारायण है, जो द्वारकाधीश है। कृष्ण भगवान वो है संतों का जो समाधि है उसका चरण पादुका है संत भगवान। ये साधु की जगह है, साधु संतों को रहने की यहाँ पे व्यवस्था बनाई जाती है। चलिए प्रसाद ले लीजिए, गौ सेवा करना अपने हाथों से गौ सेवा करते हैं। ನೋಡಿ, ಇಲ್ಲಿ ಗೋರೆರಾಮ್ ಮಂದಿರ ಅಂತ ಇದೆ. ನಮ್ಮ ಕನ್ನಡದಲ್ಲೂ ಹಾಕಿದ್ದಾರೆ ಗೋರೆರಾಮ್ ಮಂದಿರ ಅಂತ. ಖುಷಿ ಆಯ್ತಪ್ಪ. ಮಹಾರಾಷ್ಟ್ರದಲ್ಲಿ ಕನ್ನಡ ನೋಡಿ. ದರ್ಶನ ಮಾಡ್ಕೊಂಬರೋಣ. ಒಂದು ರೀತಿ ಹಳೆ ಕಾಲದ ಮನೆ ಥರ ಇದೆ. ಹಳೆ ಕಾಲದ ಮನೆಯಲ್ಲೇ ಈ ದೇವಸ್ಥಾನ ಇರೋದು ನೋಡಿ. ಸ್ನೇಹಿತರೆ, ಪಂಚವಟಿನ ಆದಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇಲ್ಲಿ ಪಂಚವಟಿ ನೋಡೋದಕ್ಕೆ ಅಂತ ಆಟೋಗಳು ಸಿಗುತ್ತೆ, ಶೇರಿಂಗ್ ಆಟೋ ಸಿಗುತ್ತೆ. ಶೇರಿಂಗ್ ಆಟೋದಲ್ಲಿ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವೇನಾದರೂ ಇಂಡಿವಿಜುವಲಾಗಿ ಬಂದರೆ 500 ಚಾರ್ಜ್ ಮಾಡ್ತಾರೆ. ನನಗೆ ಶೇರಿಂಗ್ ಆಟೋ ಇತ್ತು, ಆದರೆ ಶೇರಿಂಗ್ ಮಾಡ್ಕೊಳ್ಳೋಕೆ ಯಾರೂ ಸಿಕ್ಕಿಲ್ಲ. ಹಾಗಾಗಿ 500ನಲ್ಲಿ ಆಟೋನ ರೆಂಟ್ ಮಾಡಿಕೊಂಡು ಪಂಚವಟಿನ ಎಕ್ಸ್ಪ್ಲೋರ್ ಮಾಡಿದೆ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್.